ಅರ್ಜಿ ಇಲ್ಲ. ಈ ಲ್ಯಾಂಡ್ ಮೇಲೆ ಅರ್ಜಿ ಇಲ್ಲ ಸರ್. ಬಗರುಕುಂ ಸಾಗುವಳಿಯಲ್ಲಿ ನಿಮ್ದು ಯಾರು ಅರ್ಜಿ ಇದೆ ತಗೊಂಡ್ಬನ್ನಿ ನನ್ನ ಹತ್ರ. ಅಲ್ಲ, ಬಗರುಕುಂ ಸಾಗುವಳಿ ನಾಳೆನೇ ನಿಮಗೆ ಶಾಂಕ್ಷನ್ ಆಗಿದ್ರೆ ನಾಳೆ ಬಿಟ್ಕೊಡ್ತೀನಿ. ಸ್ಯಾಂಕ್ಷನ್ ಅಲ್ಲ ಸರ್, ಸ್ಯಾಂಕ್ಷನ್ ಅಲ್ಲ. ಅವ್ರಿಗೆ ಪತ್ರ ಬಂದಿಲ್ಲ, ಇಡೀ ತಾಲೂಕಿನಲ್ಲಿ ಪತ್ರ ಬಂದಿಲ್ಲ. ಸುಮಾರು ಜನ ರಿಜೆಕ್ಟ್ ಆಗಿದೆ. ಎಲ್ಲ ಹಿಂಬರ ತಿಳ್ಕೊಂಡು ಮಾತಾಡಿ. ಅರ್ಧ ಯಾರೋ ಹೇಳಿದ್ದಲ್ಲ, ಆಲ್ರೆಡಿ ಈಗ ಅಪಾರ್ಟ್ಮೆಂಟ್ ಇದೆ, ಸ್ಕೂಲ್ಗಳಿದೆ, ಎಲ್ಲ ಏನಾಗಬೇಕು? From apartment people listen for only 2 minutes. ಮುನ್ಸಿಪಾಲಿಟಿಗೆ ಇಲ್ಲ ಸರ್. Just listeners for 2 minutes, sir. ನಿಮ್ದೇ ಸರ್, ನಿಮ್ದೇ ಸರ್ಕಾರದ ಜಾಗ ಆದ್ರೆ ನಾನು ಕೇಳ್ತಾ ಇರ್ಲಿಲ್ಲ. ಸರ್ಕಾರದ ಜಾಗ 3 LLB ಕೊಟ್ಟಿದ್ದೀವಿ. ನಿಮಗೂ ಕೊಟ್ಟಿದ್ದೀವಿ. ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಯ ವ್ಯಾಪ್ತಿಯ ರಾಮಸಾಗರ ಗ್ರಾಮದ ಸರ್ವೆ ನಂಬರ್ 111ರಲ್ಲಿ ಹೆಬ್ಬಗೋಡಿ ನಗರಸಭೆಗೆ ಎಸ್ಟಿಪಿ ಘಟಕದ ನಿರ್ಮಾಣಕ್ಕೆ ಸುಮಾರು 3 ಎಕರೆ ಸರ್ಕಾರಿ ಜಾಗವನ್ನು ರಾಜ್ಯ ಸರ್ಕಾರ ಮಂಜೂರು ಮಾಡಿದೆ. ಈ ವಿಚಾರವಾಗಿ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ರಾಮಸಾಗರಕ್ಕೆ ಭೇಟಿಯನ್ನ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಹೆಬ್ಬಗೋಡಿ ನಗರಸಭೆ ಜೊತೆಗೆ ಬೊಮ್ಮಸಂದ್ರ ಪುರಸಭೆ, ಚಂದಾಪುರ ಪುರಸಭೆಗಳಿಗೂ ಸಹ ಎಸ್ಟಿಪಿ ಘಟಕದ ನಿರ್ಮಾಣಕ್ಕೆ ತಲಾ 2 ಎಕರೆ ಸರ್ಕಾರಿ ಜಮೀನನ್ನ ರಾಜ್ಯ ಸರ್ಕಾರ ಮಂಜೂರು ಮಾಡಿದ್ದು, ಜಿಲ್ಲಾಧಿಕಾರಿ ಅವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಕೂಡಲೇ ಜಾಗವನ್ನು ನಗರಸಭೆ ಮತ್ತು ಪುರಸಭೆಗಳಿಗೆ ಹಸ್ತಾಂತರ ಮಾಡಬೇಕು ಎಂದು ತಹಶೀಲ್ದಾರ್ ಮತ್ತು ಕಂದಾಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಸಾರ್ವಜನಿಕರು ಹಾಗೂ ರೈತರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಧಿಕ್ಕಾರವನ್ನ ಕೂಗಿ ಯಾವುದೇ ಕಾರಣಕ್ಕೂ ಈ ಜಾಗವನ್ನ ಎಸ್ಟಿಪಿ ಘಟಕವನ್ನ ಆರಂಭಿಸಲು ಬಿಡುವುದಿಲ್ಲ. ಜೊತೆಗೆ ಈ ಜಾಗದಲ್ಲಿ ಹಲವಾರು ವರ್ಷಗಳಿಂದ ರೈತರು ಉಳುಮೆಯನ್ನ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಜೊತೆಗೆ ಬಡವರು ಮನೆಗಳನ್ನ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದು, ಹಾಗೆಯೇ ಇಲ್ಲಿ ಎಸ್ಟಿಪಿ ಘಟಕವನ್ನ ಆರಂಭಿಸುವುದರಿಂದ ಸುತ್ತಮುತ್ತಲಿನಲ್ಲಿ ವಾಸವಿರುವ ಜನರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಎಂದು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದಂತ ಜಿಲ್ಲಾಧಿಕಾರಿ ಜಗದೀಶ್, ಇದು ಸರ್ಕಾರಿ ಸ್ಥಳ, ಇಲ್ಲಿ ಸರ್ಕಾರಿ ಯೋಜನೆಗಳನ್ನ ಮಾಡಲು ಉತ್ತಮವಾಗಿದೆ. ಎಸ್ಟಿಪಿ ಯುಜಿಡಿ ಘಟಕಗಳು ಎಲ್ಲೆಡೆ ಜನವಸತಿ ಪ್ರದೇಶಗಳಿಗೆ ಬೇಕೇ ಬೇಕು. ಇದರಿಂದ ಜನಕ್ಕೆ ಅನುಕೂಲವಾಗುತ್ತೆ. ಉತ್ತಮ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಈ ಘಟಕವನ್ನ ನಿರ್ಮಾಣ ಮಾಡ್ತೇವೆ. ಒಂದು ವೇಳೆ ಈಗ ನಿರ್ಮಾಣ ಮಾಡಿಲ್ಲವೆಂದ್ರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ತೊಂದರೆಯಾಗತ್ತೆ. ಹಾಗಾಗಿ ಯಾರಿಗೂ ಸಮಸ್ಯೆ ಬಾರದ ರೀತಿಯಲ್ಲಿ ಎಸ್ಟಿಪಿ ನಿರ್ಮಾಣವನ್ನ ಮಾಡ್ತೇವೆ ಎಂದು ಭರವಸೆಯನ್ನ ನೀಡಿದರು. ರಾಮಸಾಗರ ಸರ್ವೆ ನಂಬರ್ 111ರಲ್ಲಿ ಇವತ್ತೇನು 7 ಎಕರೆ ಸರ್ಕಾರಿ ಲ್ಯಾಂಡ್ ಇದೆ. ಆ ಲ್ಯಾಂಡನ್ನು ಆಲ್ರೆಡಿ ನಾವು ಚಂದಾಪುರ ಮತ್ತು ಬೊಮ್ಮಸಂದ್ರ, ಹೆಬ್ಬಗೋಡಿ ನಗರಸಭೆಗಳಿಗೆ ಈಗ ಆಲ್ರೆಡಿ ಸರ್ಕಾರ ಮಂಜೂರಾತಿ ಮಾಡಿದೆ. ಅವರಿಗೆ ಹ್ಯಾಂಡ್ ಓವರನ್ನು ಮಾಡ್ತಾ ಇದ್ದೀವಿ ಇವತ್ತು. ಇಲ್ಲಿ ಈಗಾಗಲೇ ನಮ್ಮ 3 NGT ಆದೇಶ ಪ್ರಕಾರ ಏನು UGDಯನ್ನು ಮಾಡ್ತಾ ಇದ್ದೀವಿ. ನಾವು ಆ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಮಾಡಬೇಕು ಅನ್ನೋದು ಇಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಒಂದು ಲ್ಯಾಂಡನ್ನು ನೋಡಿದ್ದೀವಿ, ಅಲ್ಲಿ ಲ್ಯಾಂಡ್ ಎಕ್ವಿಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು 70 ಕೋಟಿ ರೂಪಾಯಿ ಕಾಸ್ಟ್ ಆಗುತ್ತೆ. ಇಷ್ಟು ನಮ್ಮದು ಗೌರ್ಮೆಂಟ್ ಲ್ಯಾಂಡ್ ಇಟ್ಕೊಂಡು 70 ಕೋಟಿ ರೂಪಾಯಿಯನ್ನು ಕೊಟ್ಟು ನಾವು STP ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಕಾರಿ ಲ್ಯಾಂಡ್ ಅವೈಲಬಲ್ ಇರೋದ್ರಿಂದ ಆ ಸರ್ಕಾರಿ ಲ್ಯಾಂಡನ್ನು ನಮ್ಮ ತಹಸೀಲ್ದಾರ್ ನೇತೃತ್ವದಲ್ಲಿ ಇದನ್ನು ಹುಡುಕಿ ಈಗ ಆಲ್ರೆಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇವತ್ತು ವಾಟರ್ ಬೋರ್ಡ್ ವತಿಯಿಂದ STP ಕೆಲಸಗಳನ್ನು ಪ್ರಾರಂಭ ಮಾಡ್ತೀವಿ. ಜನವಸತಿ ಪ್ರದೇಶ ಸರ್, ಎಲ್ಲ ಜನವಸತಿಯಲ್ಲೂ ಸಹ STP ಬೇಕೇ ಬೇಕು. ಪ್ರತಿಯೊಂದು ಅಪಾರ್ಟ್ಮೆಂಟ್ ಮಾಡಿದರೂ ಸಹ STP ಮಾಡಲೇಬೇಕು. ನೀವೆಲ್ಲ ನೋಡ್ತಾ ಇದ್ದೀರಿ, ಈಗ ಬೆಂಗಳೂರು STPಯಿಂದ ಹೋಗಿರೋ ನೀರನ್ನು ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಮತ್ತು ತುಮಕೂರಿಗೆ, ಆನೇಕಲ್ಗೆ ಎಲ್ಲ ಕೆರೆಗಳನ್ನು ತುಂಬಿಸ್ತಾ ಇದ್ದೀವಿ. ಇಲ್ಲಿ ಅತ್ಯುತ್ತಮವಾದ STP ಈಗೇನು ಹೊಸ ಟೆಕ್ನಾಲಜಿ ಇದೆ ಅದು ಬರುತ್ತೆ. ಆ ನೀರೇನು ಬರ್ತದೆ ಅದನ್ನು ನಾವು ನಮ್ಮ ನಗರ ಇಲ್ಲಿ ಇರುವಂಥ ಆನೇಕಲ್ ತಾಲೂಕಿನ ಕೆರೆಗಳನ್ನು ತುಂಬಿಸೋದಕ್ಕೆ ಉಪಯೋಗಿಸ್ಕೊತೀವಿ. ಹಾಗಾಗಿ ಇದು ಉತ್ತಮ ಟೆಕ್ನಾಲಜಿ ಹೊಂದಿರುವಂಥ STP ಆಗಿರ್ತದೆ. ಹಾಗಾಗಿ ಈ ಕೆಲಸವನ್ನು ನಾವು ರೈತರಿಗೆ ಮಂಜೂರಾಗಿದೆ ಅಂತ ಹೇಳ್ತಾರೆ ಸರ್. ರೈತರಿಗೆ ಯಾರಿಗೂ ಮಂಜೂರಾಗಿಲ್ಲ. ಅವರ ಅಪ್ಲಿಕೇಶನ್ ಏನು ಹಾಕಿದ್ರು ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಬೇಕು ಅಂತ ಅವರೆಲ್ಲ ಅರ್ಜಿಗಳು ವಜಾ ಆಗಿವೆ. ಅವರಿಗೆ ಆಲ್ರೆಡಿ ಹಿಂಬಾರ ಕೊಟ್ಟಿದ್ದೀವಿ. ಇದು ಪಕ್ಕಾ ಸರ್ಕಾರಿ ಲ್ಯಾಂಡು. ಹಾಗಾಗಿ ಸರ್ಕಾರದ ಯೋಜನೆಗಳಿಗೆ ಅದು ಭಾಳ ಈ ಭಾಗದಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು, ನಗರ ಎಷ್ಟೊಂದು ಬೆಳವಣಿಗೆ ಆಗ್ತಾ ಇದೆ.
ಇಲ್ಲಿ ನಾವು UGD ಮಾಡಲಿಲ್ಲ, STP ಮಾಡಲಿಲ್ಲ ಅಂದರೆ ಮುಂದೆ ನಗರದಲ್ಲಿ ಬದುಕೋದು ಹೇಗೆ, ಜನ ಬದುಕೋದು ಸಮಸ್ಯೆ ಏನಂದ್ರೆ ಸರ್ ಇದು ಸ್ಮೆಲ್ ಬರುತ್ತಂತ ಅಷ್ಟು ಯಾರು ಹೇಳಿದ್ದಾರೆ ಸ್ಮೆಲ್ ಇಲ್ಲ. STP ಸಿಟಿಯಲ್ಲೇ ಇದ್ದಾವೆ, ಎಲ್ಲ ಸಿಟಿಯಲ್ಲೂ STPಗಳಿದೆ, ಅಪಾರ್ಟ್ಮೆಂಟಲ್ಲಿದೆ, ಬೆಂಗಳೂರಿನಲ್ಲೂ ನಗರದ ಸುತ್ತಲೂ ಸಹ STPಗಳಿವೆ. ನಾನು ಮೈಸೂರು ಕಾರ್ಪೊರೇಷನ್ ಕಮಿಷನರ್ ಆಗಿದೆ, ಸಿಟಿ ಮಧ್ಯೆನೇ STP ಇದೆ. ಹಾಗಾಗಿ ವಾಸನೆ ಬರದೇ ಇರೋ ರೀತಿಯಲ್ಲಿ ಅತ್ಯುತ್ತಮ ಟೆಕ್ನಾಲಜಿ ಹೊಂದಿರುವಂಥ STPಯನ್ನು ಮಾಡ್ತೀವಿ. ಹಾಗಾಗಿ ಯಾರಿಗೂ ತೊಂದರೆ ಆಗದೆ ಇರೋ ಥರ ಬಫರ್ ಝೋನನ್ನು ಇಟ್ಕೊತೀವಿ. ಅವರಿಗೆ ಗಿಡಗಳನ್ನೆಲ್ಲ ಸುತ್ತಲೂ ಬೆಳೆಸಿ ಮಧ್ಯೆ STP ಬರುವಂತೆ ನಾವು ವಿಸಿಟ್ ಮಾಡಬೇಕಿತ್ತು. ಅನಿವಾರ್ಯ ಕಾರಣದಿಂದ ವಾಪಸ್ ಹೋಗ್ತಾನೆ. ಮುಂದಿನ ವಾರ ನಾನು ಇದೇ ತಾಲೂಕಿಗೆ ಮತ್ತೆ ವಿಸಿಟ್ ಮಾಡ್ತೀನಿ. ಮುತ್ತನಲ್ಲೂರು ಕೆರೆಯನ್ನು ವಿಸಿಟ್ ಮಾಡಿ